ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಿರೋರಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಗೋರಿಕಾಯಿ ಸಾಗು ಮಾಡೋದು. ಅದನ್ನು ಮಾಡುವ ವಿಧಾನ ಹೇಗೆ ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಸ್ವಲ್ಪ ನೀರು ಹಾಕೊಬೇಕು. ಅಂದ್ರೆ ಗೋರಿಕಾಯಿ ಬೇಯುವಷ್ಟಕ್ಕೆ ಮಾತ್ರ ಹಾಕೊಬೇಕು. ನೋಡಿ ಮೊದಲೇ ಎಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ. ಅದನ್ನ ಹಾಕೊಂತ ಇದ್ದೀನಿ. ಮತ್ತೆ ಸ್ವಲ್ಪ ಅದು ಬೇಯುವಷ್ಟಕ್ಕೆ ಮಾತ್ರ ಉಪ್ಪು ಹಾಕೋಬೇಕು. ಮತ್ತೆ ಮಸಾಲೆಗೆ ಹಾಕೊಂತೀವಲ್ಲ ಅದರಿಂದ ಇದಕ್ಕೆ ಮಾತ್ರ ಹಾಕೋಬೇಕು. ಮತ್ತೆ ಅದು ಕ್ಯಾಪ್ ಕ್ಲೋಸ್ ಮಾಡಿ ಬೇಯಕ್ಕಿಡೋಣ. ಅಂದ್ರೆ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಒಂದು ಪಾನ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ. ಯಾಕೆಂದ್ರೆ ಅದು ಮಸಾಲೆ ಎಲ್ಲ ಫುಲ್ ಫ್ರೈ ಮಾಡ್ಕೊಬೇಕಲ್ಲ ಅದಕ್ಕೆ. ನೋಡಿ ಕಡಲೆ ಬೀಜ 2 ಸ್ಪೂನು, ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲಾನು 2 ಸ್ಪೂನ್ ಹಾಕೊಂಡಿದ್ದೀನಿ. ಅದನ್ನ ನೀಟಾಗಿ ಈ ತರ ಫ್ರೈ ಮಾಡ್ಕೊಬೇಕು. ನೋಡಿ ಇಷ್ಟು ಬಂದ್ರೆ ಸಾಕು. ಅಂದ್ರೆ ನಾರ್ಮಲ್ ಸಾಗು ತರ ಇಲ್ಲ, ಇದೊಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ. ನೋಡಿ ಇಷ್ಟಾದ್ಮೇಲೆ ಇದಕ್ಕೆ ಮೊದಲೇ ಹಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಹಾಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದೆಲ್ಲ ರುಬ್ಬೋದ್ರಿಂದ. ಮತ್ತೆ ಬೆಳ್ಳುಳ್ಳಿ ಇದಕ್ಕೆ ಎಷ್ಟು ಹಾಕ್ತಿವಿ ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿ ಹಾಕೊಂಡು ನೀಟಾಗಿ ಎಲ್ಲಾನು ಫ್ರೈ ಮಾಡ್ಕೋಬೇಕು ಈ ತರ. ಮತ್ತೆ ತೆಂಗಿನಕಾಯಿ ತುರಿದು ಇಟ್ಕೊಂಡಿದೆ ಮೊದ್ಲಿಗೆನೆ, ಅದನ್ನು ಸೇರಿಸ್ಕೊಂತ ಇದ್ದೀನಿ. ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ಅದೆಲ್ಲ. ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಮಸಾಲೆ ಜಾಸ್ತಿ ಬೇಯಿಸ್ಕೊಳ್ಳಂಗಿಲ್ಲ. ಮತ್ತೆ ಒಂದು ಟೊಮೊಟೊ ಅದನ್ನು ಹಾಗೆ ಹಚ್ಚಿಟ್ಕೊಂಡಿದೆ, ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ. ನೋಡಿ ಇಷ್ಟು ಬರಬೇಕು ನೀಟಾಗೆ. ಅದನ್ನ ಒಂದು 10 ನಿಮಿಷ ಆರ್ಲಿಕ್ಕೆ ಬಿಡಬೇಕು. ತಣ್ಣ ಮಾಡ್ಕೋಬೇಕು. ಮತ್ತೆ ಸ್ಟವ್ ಆಫ್ ಮಾಡಿ ಆರಿದೆ ನೋಡಿ ಇವಾಗ. ಅದನ್ನೊಂದು ಜಾರಿಗೆ ಹಾಕೊಂಡು ಸ್ವಲ್ಪ ನೀರು ಸೇರಿಸ್ಕೊಬೇಕು. ತೆಳು ಮಾಡ್ಕೋಬಾರ್ದು. ಆಮೇಲೆ ಬೇಕಾದ್ರೆ ನೋಡ್ಕೊಂಡು ತೆಳು ಗಟ್ಟಿ ಎಷ್ಟು ಬೇಕು ಅಂತ ನಾವು ಆ ಮೆಜರ್ಮೆಂಟ್ ಮೇಲೆ ನೀರು ಸೇರಿಸ್ಕೊಬಹುದು. ನೋಡಿ ಈಗೆಲ್ಲ ಸ್ವಲ್ಪ ಹಾಕೊಂತ ಇದ್ದೀನಿ ನೀರು. ಇಷ್ಟಾದ್ರೆ ಸಾಕು. ಅದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ತರ ಬರಬೇಕು. ಎಷ್ಟು ಚೆನ್ನಾಗಿ ಬಂದಿದೆ, ಘಮ ಘಮ ಅಂತಿದೆ. ಈಗಲೇ ಮಸಾಲೆನೇ ಘಮ ಘಮ ಅಂತಿದೆ. ಮತ್ತೆ ಅವಾಗ ಬೇಯಿಸಿ ಇಟ್ಕೊಂಡಿದ್ವಲ್ಲ ಗೋರಿಕಾಯಿನ, ನೋಡಿ ನೀಟಾಗಿ ಬೆಂದಿದೆ. ಇಷ್ಟು ಬೇಯಬೇಕು. 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಅಂದ್ರೆ ಎಳೆದಾದ್ರೆ ತುಂಬಾ ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ. ಸ್ವಲ್ಪ ಬಲ್ತಿದ್ರೆ ತುಂಬಾ ಹೊತ್ತು ಬೇಯಿಸ್ಕೊಬೇಕಾಗುತ್ತೆ. ಮತ್ತೆ ಒಂದು ಪಾತ್ರೆಗೆ ಸೋರ್ಲ್ ಹಾಕಬೇಕು. ಮತ್ತೆ ಇದೆಲ್ಲ ನೀಟಾಗಿ ಸೋರೋಷ್ಟೊತ್ತಿಗೆ ಮತ್ತೆ ಪಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ ಒಗ್ಗರಣೆ ಮಾಡ್ಕೊಳ್ಳೋಕೆ. ನೋಡಿ 1 ಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ. ಅದು ಸ್ವಲ್ಪ ಸಿಡಿಬೇಕು ಸಾಸಿವೆ. ನೋಡಿ ಇಷ್ಟ ಆಗಿದೆ. ಮತ್ತೆ ಅದಕ್ಕೊಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ನೀಟಾಗಿ ಫ್ರೈ ಮಾಡ್ಕೊಬೇಕು. ಮತ್ತೆ ಫಸ್ಟ್ ಎಲ್ಲ ಬೇಯಿಸ್ಕೊಂಡು ಸೋರ್ಲಿಕ್ಕೆ ಇಟ್ಟಿದ್ವಲ್ಲ ಗೋರಿಕಾಯಿ ಅದನ್ನ ಹಾಕೊಂಡು ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡ್ಕೊಬೇಕು ಇದನ್ನೆಲ್ಲ. ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಬೇರೆ ತರಕಾರಿನೂ ಮಾಡ್ಕೋಬಹುದು. ಆದ್ರೆ ಇದು ತುಂಬಾ ಒಳ್ಳೇದು ಹೆಲ್ತಿಗೆ. ಬೆಳಿಗ್ಗೆ ಟಿಫನಿಗೆಲ್ಲ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಪೆಪ್ಪರ್ ಪೌಡ್ರು, 2 ಸ್ಪೂನ್ ಚಿಲ್ಲಿ ಪೌಡ್ರು, ಧನಿಯಾ ಪುಡಿ ಹಾಕೊಬೇಕು. ಅಂದ್ರೆ ಧನಿಯಾ ಪುಡಿ ರುಬ್ಬಕ್ಕೆ ಹಾಕೋಬಹುದಾಗಿತ್ತು. ಒಗ್ಗರಣೆಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆಲಿ ಅಂತೇಳಿ 2 ಸ್ಪೂನ್ ಹಾಕೊಂಡಿದ್ದೀನಿ ಧನಿಯಾ ಪುಡಿ. ನೋಡಿ ಮತ್ತೆ ಎಲ್ಲಾನು ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಬೇಕು. ಮತ್ತೆ ಮಸಾಲೆ ಎಲ್ಲ ಫಸ್ಟೇ ರುಬ್ಬೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು 5 ನಿಮಿಷ ಬೇಯಿಸ್ಕೊಬೇಕು. ನಂತರ ಅದು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕೊಂತ ಇದ್ದೀನಿ ನೋಡಿ. ಅವಾಗ ಲೋ ಫ್ಲೇಮ್ ಮಾಡ್ಕೊಬೇಕು. ಯಾಕೆಂದ್ರೆ ತಳ ಹಿಡಿಯುತ್ತೆ ಅಂತೇಳಿ ಅದ ಲೋ ಫ್ಲೇಮ್ ಮಾಡ್ಕೊಂಡು ಮಸಾಲೆ ಸೇರಿಸ್ಕೊಂತ ಇದ್ದೀನಿ. ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಬೇಕಂದ್ರೆ ಮಸಾಲೆ ರುಬ್ಬಿರೋದು ಗಟ್ಟಿ ಇರೋದ್ರಿಂದ ಸ್ಪೂನಲ್ಲಿ ತೆಗಿಯಕ್ಕಾಗ್ಲಿಲ್ಲ, ಅದರಿಂದ ಕೈಯಿಂದ ಹಾಕೊಂತ ಇದ್ದೀನಿ. ಮತ್ತೆ ಆ ಜಾರ್ ತೊಳೆದು ನೀರ್ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ನಲ್ಲ ಸಣ್ಣದಾಗೆ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಗಟ್ಟಿ ಬರ್ತಿದೆ, ಅದರಿಂದ ಮತ್ತೆ ಜಾರ್ ತೊಳ್ಕೊಂಡು ಇನ್ನೊಂದ್ ಸ್ವಲ್ಪ ನೀರ್ ಸೇರಿಸ್ಕೊಂತ ಇದ್ದೀನಿ. ನೀವ್ ಏನಾದ್ರೂ ತೆಳು ಎಲ್ಲ ಗಟ್ಟಿ ಬೇಕು ಅಂತಂದ್ರೆ ಎಕ್ಸ್ಟ್ರಾ ನೀರ್ ಸೇರಿಸ್ಕೊಂಡು ನೀವು ಮಾಡ್ಕೋಬಹುದು. ಆಮೇಲೆ ನೋಡಿ ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂತೀನಿ. ಯಾಕೆಂದ್ರೆ ಗೋರಿಕಾಯಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕೊಂಡೆ ಬೇಯಿಸ್ಕೊಂಡಿರೋದ್ರಿಂದ ಇವಾಗ ಮಸಾಲೆ ಎಷ್ಟಕ್ಕೆ ಹೆಚ್ಚಿಸ್ಕೊಂಡಿದೀವಿ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕೋಬೇಕು. ಮತ್ತೆ ಒಂದ್ಸಲ ಟೇಸ್ಟ್ ನೋಡಿ ಉಪ್ಪು ಸಪ್ಪೆ ನೋಡ್ಕೊಂಡು ಮತ್ತೆ ಒಂದ್ಸಲ ಹಾಕೊಬಹುದು. ಮತ್ತೆ ಮುಚ್ಚಳ ಮುಚ್ಚಿ ಒಂದ್ 10 ನಿಮಿಷ ಬೇಯಿಸ್ಕೋಬೇಕು. ಲೋ ಫ್ಲೇಮ್ ಅಲ್ಲೇ, ಹೈ ಫ್ಲೇಮ್ ಮಾಡ್ಕೋಬಾರ್ದು. ನೋಡಿ ಬೇಯಿಸ್ಕೊಂಡಿದೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಅಂದ್ರೆ ಹೈ ಫ್ಲೇಮ್ ಕೊಟ್ರೆ ಏನಾಗುತ್ತೆ ಗೊತ್ತಾ, ಕಡಲೆ ಬೀಜ ಇದೆಲ್ಲ ಹಾಕಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ ಅಂತ ಹೇಳಿ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಪಾತಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಬಿಸಿ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇರೆ ತರಕಾರಿ ಸಾಗು ಅದೆಲ್ಲ ಮಾಡ್ಕೊಂತ ಇರ್ತೀವಿ. ಆದ್ರೆ ಗೋರಿಕಾಯಿ ಸಾಗು ಪಲ್ಯ ಮಾಡೋದು ಅಪರೂಪ. ಅದರಿಂದ ನಾನು ಇವತ್ತು ಮಾಡಿದ್ದೀನಿ. ತುಂಬಾ ಹೆಲ್ತಿಗೆ ಒಳ್ಳೇದು. ಟಿಫನ್ ಟೈಮ್ಗೆಲ್ಲ ಮಾಡ್ಕೊಂಡ್ರೆ ಬೆಳಿಗ್ಗೆ ಹೊತ್ತು ಬಾಕ್ಸಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮಧ್ಯಾಹ್ನಕ್ಕೆ ತಿಂದ್ರೂನು ಸ್ಮೆಲ್ ಬರಲ್ಲ. ಈ ತರ ಮಸಾಲೆ ಎಲ್ಲ ಹುರ್ಕೊಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಚಪಾತಿ ಜೊತೆ ಸೇರಿಸ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಿಸಿ ಬಿಸಿ ಚಪಾತಿ, ಬಿಸಿ ಬಿಸಿ ಸಾಗು. ನೀವು ಮನೇಲಿ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ ತಿಂದು. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.